PCC ಹಾಗೂ ಜಿಲ್ಲಾ ಕಾಂಗ್ರೆಸ್ ಹಾಗೂ AICC ಅವರ ನೇತೃತ್ವದಲ್ಲಿ 21ನೇ ತಾರೀಕಿಗೆ ಶಿಗ್ಗಾಂವ್ ವಿಧಾನಸಭಾ ಕ್ಷೇತ್ರದ ಶಿಗ್ಗಾಂವ್ ಶಹರದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರು ಹಾಗೂ ಬ್ಲಾಕ್ ಅಧ್ಯಕ್ಷರ ನೇತೃತ್ವದಲ್ಲಿ ಸಭೆ ನಡೀತಾ ಇದೆ. ಆ ಸಭೆಯಲ್ಲಿ ರಾಜ್ಯದ 5 ಜನ ಕಾರ್ಯಾಧ್ಯಕ್ಷರುಗಳು, ಸತೀಶ್ ಜಾರಕಿಹೊಳಿ ಅವರು, ಈಶ್ವರ್ ಖಂಡ್ರೆ ಅವರು, ಶಿವಾನಂದ್ ಪಾಟೀಲ್ರು, ಇನ್ನೂ ಆದಿಯಾಗಿ ಸಲೀಂ ಅಹಮದ್ ಆದಿಯಾಗಿ ಬಹಳಷ್ಟು ಹಿರಿಯ ಮುಖಂಡರು ಭಾಗವಹಿಸ್ತಾ ಇದ್ದಾರೆ. ಆ ಕಾರ್ಯಕ್ರಮದ ಮುಖ್ಯ ಉದ್ದೇಶ ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಮಾಸ್ ಬೇಸ್ನಿಂದ ಕೆಡರ್ ಬೇಸ್ ಮಾಡುವ ಒಂದು ನಮ್ಮ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರ ಒಂದು ಪ್ರಯತ್ನದ ಪ್ರತಿಫಲವಾಗಿ ಇವತ್ತು ಮಾನ್ಯ ಮಯೂರ್ ಜಯಕುಮಾರ್ ಸಾಹೇಬರು ಈಗಾಗಲೇ 37 ಪಂಚಾಯಿತಿಗಳು ಹಾಗೂ 3 ಪುರಸಭೆಗಳು 40 ಸಭೆಗಳನ್ನು ಮಾಡಿ ಸುಮಾರು 5,000 ಕಾಂಗ್ರೆಸ್ನ ಬೂತ್ ಮಟ್ಟದ ಕಾರ್ಯಕರ್ತರು ಹಾಗೂ ಮುಖಂಡರನ್ನು ಸಜ್ಜುಗೊಳಿಸಿದ್ದಾರೆ. ಅವರೆಲ್ಲರ ಒಂದು 37 ಪಂಚಾಯಿತಿ ಹಾಗೂ 3 ಪುರಸಭೆಯ ಒಂದೇ ಸ್ಥಳದಲ್ಲಿ ಇವತ್ತು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಅದರಲ್ಲಿ ಮುಖ್ಯ ಉದ್ದೇಶ ಏನಂತ ಹೇಳಿದರೆ 25 ವರ್ಷಗಳಿಂದ ಶಿಗ್ಗಾಂವ್ ವಿಧಾನಸಭಾ ಕ್ಷೇತ್ರದಲ್ಲಿ ಸತತವಾಗಿ ಕಾಂಗ್ರೆಸ್ ಪಕ್ಷ ಸೋಲ್ತಾ ಇದೆ. ಮೊನ್ನೆ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ಮೊದಲ ಬಾರಿಗೆ ನಾವು 8,600 ಲೀಡ್ ಮಾಡಿ ನಾವು ಕೂಡ ಗೆಲ್ಲಬಹುದು ಅನ್ನೋಂಥ ಒಂದು ಆಶಾಭಾವನೆ ಕಾರ್ಯಕರ್ತರಲ್ಲಿ ಹುಟ್ಟಿದೆ. ಅದರ ಸಲುವಾಗಿ ಸುಮಾರು 5,000 ನಮ್ಮ ಬೂತ್ ಮಟ್ಟದ ಕಾರ್ಯಕರ್ತರನ್ನು ಸನ್ನದ್ಧಗೊಳಿಸಿ ಅವರೆಲ್ಲರಿಗೂ ಟ್ರೈನಿಂಗ್ ಕೊಟ್ಟು ಮುಂಬರುವ ಉಪಚುನಾವಣೆಯಲ್ಲಿ ಶತಾಯಗತಾಯ ನಾವು 241 ಬೂತ್ಗಳನ್ನು ಕೂಡ ನಾವು ಗೆದ್ದು ಕಾಂಗ್ರೆಸ್ಸಿಗೆ ಗೆಲ್ಲಿಸಿ BJPಗೆ ನಾವು ಪ್ರತಿ ಬೂತಲ್ಲೂ ಸೋಲಿಸುವಂಥ ನಾವು ಒಂದು ಛಲವನ್ನು ಇಟ್ಕೊಂಡು ಇವತ್ತು ಹೋಗ್ತಾ ಇದ್ದೀವಿ. ಆ ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯದ ಎಲ್ಲ ನಾಯಕರು ಹಾಗೂ ಎಲ್ಲ ಮುಖಂಡರು ಬರ್ತಾ ಇದ್ದಾರೆ. ಅದಕ್ಕೆ ನಮಗೆಲ್ಲರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತ ಕೋರಲು ನಾವೆರಡು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ನೇತೃತ್ವದಲ್ಲಿ ಜಿಲ್ಲಾಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ನಾವೆಲ್ಲ ಸುಮಾರು 3 ತಿಂಗಳಿಂದ ಸತತವಾಗಿ 241 ಬೂತ್ಗಳನ್ನು ರಚನೆ ಮಾಡಿ ಎಲ್ಲ ಬೂತ್ಗಳನ್ನು ಒಂದೇ ಕಡೆ ಕೂಡಿಸಿ ಅವತ್ತೊಂದು ಕ್ಷೇತ್ರದ ಜನರಿಗೆ ಒಂದು ಸಂದೇಶ ಕೊಡಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತಾಯಿದ್ದೇವೆ. ಅವೆಲ್ಲ ಅವತ್ತಿನ ದಿನ ಅತಿ ಹೆಚ್ಚಿನ ದಿನ ತಾವೆಲ್ಲ ಬರಬೇಕಂತೇಳಿ ನಾವು ಮನವಿಯನ್ನು ಮಾಡ್ಕೊತೀವಿ. ಶಿಗ್ಗಾಂವ್ ಸವಣೂರು ವಿಧಾನಸಭಾ ಉಪಚುನಾವಣೆ ನಿಮಿತ್ತ ನಮ್ಮ ಬೂತ್ ಮಟ್ಟದ ಅಧ್ಯಕ್ಷರು ಮತ್ತು ಸದಸ್ಯರುಗಳ ಬೃಹತ್ ಸಮಾವೇಶವನ್ನು ಶಿಗ್ಗಾಂವ್ ನಗರದ ತಾಲೂಕು ಕ್ರೀಡಾಂಗಣದಲ್ಲಿ ಏರ್ಪಡಿಸಿದ್ದು, ಆ ನಿಮಿತ್ತವಾಗಿ ಆ ವಿಷಯದ ಬಗ್ಗೆ ನಮ್ಮ 2023ರ ಚುನಾವಣೆಯ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಯುವ ನಾಯಕರಾದ ಶ್ರೀ ಹಸೀರ್ ಖಾನ್ ಪಠಾಣ್ ಅವರು ನಾನು ಮಾತಾಡಬೇಕು, ಇನ್ನು ಹೆಚ್ಚಾಗಿ ವಿಷಯಗಳನ್ನು ಅವ್ರು ಹೇಳಬೇಕಂತ ಅವ್ರು ಹೇಳ್ತೀನಿ. 15 ಮಂದಿನೂ 16 ಯಾರು ಸಿಕ್ಕಿರುತ್ತೆ ಅವ್ರ ಜೊತೆ ಕೂಡ್ಕೊಂಡು ಒಗ್ಗಟ್ಟಾಗಿ ಚುನಾವಣೆ ಎದುರಿಸ್ಬೇಕಂತ ಎಲ್ಲರೂ ತೀರ್ಮಾನ ಮಾಡಿದ್ದೀವಿ. ಒಂದೇ ವೇದಿಕೆ ಮೇಲೆ ಇದ್ದೀವಿ. ಇವತ್ತು ಇನ್ನು ಇಬ್ಬರು ಬಂದಿಲ್ಲ, ಅವ್ರ ಕಾರಣಾಂತರ ಬಂದಿಲ್ಲ. ಅಲ್ಲಿ ಹಾವೇರಿ ಪ್ರೆಸ್ ಮೀಟ್ ಬಂದಿದ್ರು, ಹಾವೇರಿಯಲ್ಲಿ ಅವ್ರು ಪ್ರೆಸ್ ಮೀಟ್ ಮಾಡಿ ಬಂದಿದ್ದೀವಿ ಬೆಳಗ್ಗೆ 11 ಗಂಟೆಗೆ. ಇನ್ನೊಬ್ಬರು ಸುಮಾರು ಚೂಡಿಗಾರು ಬಂದು ತಾವೆಲ್ಲ ಬಂದಿದ್ರಿ. ನಮ್ಮ ಆಯ್ಕೆ ಸಮಿತಿ ಅಧ್ಯಕ್ಷರು, ನಮ್ಮ AICC ಕಾರ್ಯದರ್ಶಿಗಳು ಮಯೂರ್ ಜಯಕುಮಾರ್ ಅವರು, ಜಿಲ್ಲಾ ಉಸ್ತುವಾರಿ ಸಚಿವರಾದ ಶಿವಾನಂದ ಪಾಟೀಲ್ರು, ನಾವು ಹನುಮಂತಗೌಡ ಪಾಟೀಲ್ ಅವರ ಕಲ್ಯಾಣ ಮಂಟಪದಲ್ಲಿ ಒಂದು ಸಭೆ ಬಂದಾಗ ತಾವು ಬಂದಿದ್ರಿ. ಅವಾಗ ಅರ್ಜಿ ಯಾರು ಕೊಟ್ಟಿದ್ದಾರೆ KPCCಗೆ ಅವರೆಲ್ಲ ಅದಾರ. ಮತ್ತು ಇನ್ನೂ ಅರ್ಜಿ ಕೊಡೋರು ಕೊಡ್ಬೋದು, ಕೊಡಬೇಡ ಅಂತ ಹೇಳೋಕ್ಕಾಗಲ್ಲ. ಬಟ್ ಈ ಪಕ್ಷಕ್ಕಾಗಿ ಇಲ್ಲೇ ದುಡ್ಯಾಕತ್ತವರು ಇವನ್ನೆಲ್ಲ ನಾವು ಪಕ್ಷ ಅಬ್ಸರ್ವ್ ಮಾಡ್ತಿರ್ತೀವಿ, ಸರ್ವೆ ಮಾಡ್ತಿದ್ವಿ. ಪಕ್ಷ ತನ್ನದೇ ಅಂತ ಸರ್ವೆ ಮಾಡ್ತಿದ್ವಿ. CM ಸಾಹೇಬರು ಸರ್ವೆ ಮಾಡ್ತಾರೆ, AICC ಸರ್ವೆ ಮಾಡ್ತಾರೆ, DK ಶಿವಕುಮಾರ್ ಸಾಹೇಬರು ಸರ್ವೆ ಮಾಡಿಸ್ತಾರೆ. ಸರ್ವೇದಲ್ಲೂ ಮುಂದೆ ಬರಬೇಕು. ಎಲ್ಲ ಅಂಶಗಳನ್ನು ಒಳಗೊಂಡು ಪರಿಶೀಲನೆ ಮಾಡ್ತೀವಿ. ಹೈಕಮಾಂಡ್ ಯಾರಿಗೆ ಟಿಕೆಟ್ ಕೊಡ್ತೈತಿ, ಯಾವ ಜಾತಿಗಾರ ಕೊಡಿ, ಆ ಜಾತಿ ಈ ಜಾತಿ ಆಕಾಂಕ್ಷಿಗಳನ್ನು ಬಿಟ್ಟು 10 ವರ್ಷದವ್ರು ಬಿಟ್ಟು ಬೇರೆಯವ್ರು ಬರೋಕ್ಕೆ ಅವಕಾಶ ಐತಿ. ಬರ್ಬೋದು, ಬರಲಿಕ್ಕಿಲ್ಲ ಅಂತಲ್ಲ. ಈಗ ಕೇಳಿಬರುವಂತೆ ಪ್ರಭಾವಿ ಸಚಿವರನ್ನೇ ಇಲ್ಲಿಗೆ ಕಣಕ್ಕಿಳಿಸ್ಬೇಕು ಅಂತಂದೇಳಿ ಪ್ರಬಲವಾಗಿ ಕೇಳಿ ಬರ್ತಾ ಇದ್ದೀವಿ. ಇಲ್ಲಿವರೆಗೂ ಅಂತ ಯಾವುದು ವಿಚಾರಧಾರೆಗಳು KPCC ಮಟ್ಟದಲ್ಲಿ ಯಾವುದು ನಡೆದಿಲ್ಲ. ಎಷ್ಟು ಹೈಕಮಾಂಡಲ್ಲಿ ಏನು ನಿರ್ಧಾರ ತಗೊಂಡಿದ್ದೀವಿ, ನಿರ್ಧಾರಕ್ಕೆ ನಾವೆಲ್ಲರೂ ಬದ್ಧರಿರ್ತೀವಿ. ಪಕ್ಷ ನಿರ್ಧಾರಕ್ಕೆ ಬಂದಿರ್ತೀವಿ.